ಫ್ರೆಂಡ್ಸ್, ಮೊದಲಿಗೆ ನೀವು ಸ್ಕ್ರೀನಲ್ಲಿ ಈ ನಂಬರ್ಸ್ಗಳನ್ನು ನೋಡಿ. ಈ ನಂಬರ್ಸ್ ಬೇರೆ ಏನೂ ಅಲ್ಲ, ನಮ್ಮ RCB ಬ್ಯಾಟರ್ಸ್ನ ರೀಸೆಂಟ್ ಸ್ಟ್ರೈಕ್ ರೇಟ್ ಮತ್ತು ನಮ್ಮ ಎಲ್ಲ RCB ಬ್ಯಾಟರ್ಸ್ನ ರೀಸೆಂಟ್ ಸ್ಟ್ರೈಕ್ ರೇಟ್ ಆಲ್ಮೋಸ್ಟ್ 150+ ಇದೆ. ಆದರೆ ಕೆಲವು ಕ್ರಿಕೆಟ್ ಎಕ್ಸ್ಪರ್ಟ್ ಮತ್ತು RCB ಫ್ಯಾನ್ಸ್ಗಳು ಇದೇ ಹೇಳಿಕೆಯಾಗಿತ್ತು, RCB ಟೀಮ್ 2025ರಲ್ಲಿ ತುಂಬಾ ವೀಕ್ ಆಗಿದೆ. RCBಯ ಬಾಲಿಂಗ್ ಲೈನಪ್ ಅಷ್ಟೇನು ಸ್ಟ್ರಾಂಗ್ ಇಲ್ಲ ಮತ್ತು RCB ಬ್ಯಾಟಿಂಗ್ ನಮಗೆ ಕನ್ಸಿಸ್ಟೆನ್ಸಿ ಕಾಣುತ್ತಿಲ್ಲ ಅಂತ. ಆದರೆ ನಾನು ಹೇಳೋದಾದರೆ 2025ರಲ್ಲಿ RCB ಒಂದು ಬಹು ದೊಡ್ಡ ಚೇಂಜ್ ಅನ್ನು ಮಾಡಿದೆ. 2025ರಲ್ಲಿ RCB SRH 2024ರ ಟ್ರೆಂಡ್ ಅನ್ನು ಫಾಲೋ ಮಾಡಿದೆ. ಅಂದರೆ 2024ರಲ್ಲಿ SRH ಯಾವ ಒಂದು ಪ್ಯಾಟರ್ನ್ ಅನ್ನು ಫಾಲೋ ಮಾಡಿ ಫೈನಲ್ಗೆ ತಲುಪಿತ್ತು, ಆ ಸೇಮ್ ಪ್ಯಾಟರ್ನ್ ಅನ್ನು RCB ಈಗ 2025ರ IPL ಅಲ್ಲಿ ಫಾಲೋ ಮಾಡಿದೆ. ಸೊ ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ RCBಯ ಹೊಸ ಮೈಂಡ್ ಸೆಟ್ ಅನ್ನು ವಿತ್ ಪ್ರೂಫ್ ಅರ್ಥ ಮಾಡಿಸುತ್ತೇನೆ. ಸೊ ಹಾಗಾಗಿ ಬನ್ನಿ, ಇನ್ನೂ ತಡ ಮಾಡದೆ ಬೇಗನೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು 2024ರ IPL ಅನ್ನು ನೋಡಿದ ಮೇಲೆ ನಿಮಗೆ ಒಂದು ಮಾತು ಅರ್ಥ ಆಗಿರಬಹುದು. ಈಗ IPL ಅಲ್ಲಿ ನಿಧಾನವಾಗಿ ಸಿಂಗಲ್ ತೆಗೆದು ಆಟ ಆಡುವ ಪ್ಲೇಯರ್ಸ್ಗಳಿಗೆ ಅಷ್ಟೇನು ಮಹತ್ವ ಇಲ್ಲ. ಈಗ ಕೇವಲ IPL ಎಲ್ಲ ಫ್ರಾಂಚೈಸಿಗಳಿಗೆ ಅಟ್ಯಾಕಿಂಗ್ ಆಗಿ ಬ್ಯಾಟಿಂಗ್ ಮಾಡುವ ಪ್ಲೇಯರ್ಸ್ ಬೇಕು. ಅಂದರೆ ಆ ಪ್ಲೇಯರ್ಸ್ ಅಲ್ಲಿ 20 ಬಾಲಲ್ಲಿ 50 ಹೊಡೆಯುವ, 40 ಬಾಲಲ್ಲಿ 100 ಹೊಡೆಯುವ ಕ್ಷಮತೆ ಇರಬೇಕು. ಈಗ ಅಂತ ಪ್ಲೇಯರ್ಸ್ಗಳ ವ್ಯಾಲ್ಯೂ IPL ಫ್ರಾಂಚೈಸಿಗಳ ಮಧ್ಯೆ ತುಂಬಾನೇ ಹೆಚ್ಚಾಗಿದೆ. ಮತ್ತೆ ಇದಕ್ಕೆ ಒಂದು ದೊಡ್ಡ ಕಾರಣ ಏನಪ್ಪಾ ಅಂದರೆ ಅದು SRH 2024ರ IPL ಅಲ್ಲಿ ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ ಮತ್ತು ಹ್ಯಾಂಡ್ರಿಕ್ ಕ್ಲಾಸನ್ ಅಂತ 3 ಪವರ್ ಹಿಟ್ಟರ್ಗಳ ಸಹಾಯದಿಂದಾಗಿ ಫೈನಲ್ಗೆ ತಲುಪಿತ್ತು. ಅಷ್ಟೇ ಅಲ್ಲದೆ SRH 2024ರ IPL ಅಲ್ಲಿ ಹಲವಾರು ಬ್ಯಾಟಿಂಗ್ ರೆಕಾರ್ಡ್ಸ್ಗಳನ್ನು ಪುಡಿ ಮಾಡಿ ಹಾಕಿತ್ತು. ಅಂದರೆ ಇವರು 2024ರ IPL ಅಲ್ಲಿ RCB ಹೈಯೆಸ್ಟ್ ಸ್ಕೋರ್ನ ರೆಕಾರ್ಡ್ 3 ಬಾರಿ SRH ಬ್ರೇಕ್ ಮಾಡಿ ಹಾಕಿಬಿಟ್ಟಿತ್ತು. ಅಷ್ಟೇ ಅಲ್ಲದೆ ಹೈಯೆಸ್ಟ್ ಸಿಕ್ಸಸ್ ಇನ್ ಒನ್ ಮ್ಯಾಚ್, ಹೈಯೆಸ್ಟ್ ಪವರ್ ಪ್ಲೇ ಸ್ಕೋರ್ ಇನ್ IPL ಹಿಸ್ಟ್ರಿ, ಇಂತಹ ಹಲವಾರು ರೆಕಾರ್ಡ್ಸ್ಗಳನ್ನು ಬ್ರೇಕ್ ಮಾಡಿ ಹಾಕಿತ್ತು. ನೀವಿಲ್ಲಿ ಸ್ಕ್ರೀನಲ್ಲಿ ನೋಡಬಹುದು. ಹೀಗೇನೆ 2024ರ IPL ಅಲ್ಲಿ ನಮ್ಮ RCB ತಂಡದಲ್ಲಿ ಕೂಡ ಇಬ್ಬರು ಪವರ್ ಹಿಟ್ಟರ್ಸ್ ಇದ್ರು. ಅದು ಯಾರಪ್ಪ ಅಂದರೆ ರಜತ್ ಪಟಿದಾರ್ ಮತ್ತು ದಿನೇಶ್ ಕಾರ್ತಿಕ್. ಇವರಿಬ್ಬರು 2024ರ IPL ಅಲ್ಲಿ ಪವರ್ ಹಿಟ್ಟಿಂಗ್ ಬ್ಯಾಟಿಂಗ್ ಅನ್ನು ಮಾಡಿದ್ರು. ರಜತ್ ಪಟಿದಾರ್ 2024ರ IPL ನ ಫಸ್ಟ್ ಹಾಫ್ ಅಲ್ಲಿ ಅಷ್ಟೇನು ಉತ್ತಮವಾಗಿ ಬ್ಯಾಟಿಂಗ್ ಆಡಿರಲಿಲ್ಲ. ಆದರೆ ಅವರು IPL 2024ರ ಸೆಕೆಂಡ್ ಹಾಫ್ ಅಲ್ಲಿ ಸ್ಪಿನ್ನರ್ಸ್ಗಳನ್ನು ಡಿಸ್ಟ್ರಾಯ್ ಮಾಡಿ ಹಾಕಿಬಿಟ್ಟಿದ್ರು. 2024ರ IPL ಇವರದ್ದು ಕೇವಲ 6 ಹೊಡೆಯುವುದಷ್ಟೇ ಕೆಲಸ ಆಗಿತ್ತು. ವಿರಾಟ್ ಕೊಹ್ಲಿ ಅವರು ಕೂಡ 2024ರ IPL ಅಲ್ಲಿ 150+ ಸ್ಟ್ರೈಕ್ ರೇಟ್ ಅಲ್ಲಿ 600ಕ್ಕಿಂತ ಅಧಿಕ ರನ್ಸ್ಗಳನ್ನು ಬಾರಿಸಿ ವಾರೆನ್ಸ್ ಕ್ಯಾಪ್ ಹೋಲ್ಡರ್ ಕೂಡ ಆಗಿದ್ರು. ಹಾಗಾಗಿ 2024ರ IPL ಅಲ್ಲಿ RCB ಬೌಲಿಂಗ್ ವೀಕ್ ಆಗಿದ್ರು. RCB ಬ್ಯಾಟಿಂಗ್ ಉಪಯೋಗದಿಂದಾಗಿ 2024ರ ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗಿತ್ತು. ಹಾಗೆಯೇ 2025ರಲ್ಲಿ ಕೂಡ RCB ಇದೇ ಪ್ಯಾಟರ್ನ್ ಫಾಲೋ ಮಾಡಿದೆ. ನೀವು RCB ತಂಡವನ್ನು ಗಮನಿಸಿದರೆ ನಿಮಗೆ ಅಲ್ಲಿ ಒಂದು ಕಾಮನ್ ಚೇಂಜ್ ಒಳ್ಳೆ ಸಿಗುತ್ತೆ. ಯಾಕೆಂದರೆ ಯಾವಾಗಲೂ RCB 15ರಿಂದ 20 ಕೋಟಿ ಕೊಟ್ಟು ಒಬ್ಬ ದೊಡ್ಡ ಹೆಸರು ಇರುವ ಕ್ರಿಕೆಟರ್ ಅನ್ನು ಪರ್ಚೇಸ್ ಮಾಡುತ್ತಿದ್ರು. ಆದರೆ ಇವರು IPL ಅಲ್ಲಿ ಅಷ್ಟೇನು ಒಳ್ಳೆಯ ಪ್ರದರ್ಶನವನ್ನು ನೀಡುತ್ತಾ ಇರಲಿಲ್ಲ. ಆದರೆ ಈ ಸಲ RCB ಆ ತಪ್ಪನ್ನು ಮಾಡಲಿಲ್ಲ. RCB ಎಲ್ಲ ಅಂತಹದೇ ಆಟಗಾರರನ್ನು ಖರೀದಿಸಿದೆ. ಅವರ ಹೆಸರು ಅಷ್ಟೇನು ದೊಡ್ಡದಾಗಿಲ್ಲದಿದ್ದರೂ ಅವರು ಯಾವ ಮ್ಯಾಚ್ ಅನ್ನು ಕೂಡ ಅವರ ದಮ್ಮಲ್ಲಿ ಗೆಲ್ಲಿಸುವ ಕ್ಷಮತೆಯನ್ನು ಹೊಂದಿದ್ದಾರೆ. ಅಷ್ಟೇ ಅಲ್ಲದೆ ಆಕ್ಷನ್ನಲ್ಲಿ ಇವರ ಪ್ರೈಸ್ ಕೂಡ ತುಂಬಾನೇ ಕಡಿಮೆ ಇರುತ್ತದೆ. ಅಂದರೆ ಆಲ್ಮೋಸ್ಟ್ 5ರಿಂದ 15 ಕೋಟಿಗಳ ಒಳಗಡೆ ಇರುತ್ತದೆ. ಯಾಕೆಂದರೆ RCB ಫಿಲ್ ಸಾಲ್ಟ್, ರಜತ್ ಪಟಿದಾರ್, ಟಿಮ್ ಡೇವಿಡ್, ರೊಮಾರಿಯೋ ಶೆಫರ್ಡ್, ಜಾಕೋಬ್ ಬೆಥೆಲ್ ಇವರೆಲ್ಲರ ಸ್ಟ್ರೈಕ್ ರೇಟ್ 150ರಿಂದ 200ರ ನಡುವೆ ಇದೆ. ಅಂದರೆ ಇವರು ಬರುತ್ತಲ್ಲಿ ಹೊಡಿಲಿಕ್ಕೆ ಶುರು ಮಾಡುತ್ತಾರೆ. ಇವರು ಸಿಕ್ಸಸ್ ಮತ್ತು ಫೋರ್ಸ್ಗಳಲ್ಲಿ ಡೀಲ್ ಮಾಡ್ತಾ ಇರ್ತಾರೆ. ಮತ್ತೆ ನೀವು ಈಗಾಗಲೇ ಇಂಡಿಯಾ ಮತ್ತು ಇಂಗ್ಲೆಂಡ್ ಸೀರೀಸ್ ಅಲ್ಲಿ ಕೂಡ ನೋಡಿರಬಹುದು. RCBಯ ಫಿಲ್ ಸಾಲ್ಟ್ ಅವರು ODI ಅಥವಾ T20I ಯಾವುದೇ ಫಾರ್ಮೆಟ್ ಅಲ್ಲಿ ಆಗಿರಲಿ ಬರುತ್ತಲ್ಲಿ ಓಡಿಲಿಕ್ಕೆ ಶುರು ಮಾಡುತ್ತಾರೆ. ಹಾಗಾಗಿ ಇವರೆಲ್ಲರೂ ಇಂತಹದೇ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. RCB 2025ರ IPL ಅಲ್ಲಿ ಆಲ್ಮೋಸ್ಟ್ ಎಲ್ಲ ಮ್ಯಾಚಸ್ಗಳಲ್ಲಿ 200+ ರನ್ಸ್ ಅನ್ನು ಬಾರಿಸುತ್ತೆ. ಹಾಗೆಯೇ ಇನ್ನು ಕೆಲವರು ಹೇಳಬಹುದು ವಿರಾಟ್ ಕೊಹ್ಲಿ ತುಂಬಾ ಸ್ಲೋ ಆಗಿ ಬ್ಯಾಟಿಂಗ್ ಆಡ್ತಾರೆ ಅಂತ. ಬಟ್ ಫ್ರೆಂಡ್ಸ್, ವಿರಾಟ್ ಕೊಹ್ಲಿ ಅವರಂತ ಆಟಗಾರರಿಂದ ಟೀಮಲ್ಲಿ ಒಂದು ಸ್ಟೇಬಿಲಿಟಿ ಇರುತ್ತೆ. ಯಾಕೆಂದರೆ ವಿರಾಟ್ ಕೊಹ್ಲಿ ಅವರು ಲಾಸ್ಟ್ ತನಕ ಆಟ ಆಡಿ ಲಾಸ್ಟಲ್ಲಿ ತಮ್ಮ ತಂಡಕ್ಕೆ ಮ್ಯಾಚನ್ನು ಗೆಲ್ಲಿಸಿ ಕೊಡುತ್ತಾರೆ. ಹಾಗೆಯೇ ಇವರಿಗೆ ತನ್ನ ಸ್ಟ್ರೈಕ್ ರೇಟನ್ನು ಯಾವಾಗ ಇನ್ಕ್ರೀಸ್ ಮಾಡಬೇಕು ಎಂದು ಚೆನ್ನಾಗಿ ಗೊತ್ತು. ಸೊ ಹಾಗಾಗಿ ವಿರಾಟ್ ಕೊಹ್ಲಿ ಅಂತ ಆಟಗಾರರು ಎಲ್ಲ ಟೀಮಿಗೆ ಬೇಕು. ಯಾಕೆಂದರೆ ನೀವು ಹೋದ ವರ್ಷದ IPL ಅಲ್ಲಿ ನೋಡಿರಬಹುದು, ಯಾರೋ ಒಬ್ಬರು ಬಂದು ವಿರಾಟ್ ಕೊಹ್ಲಿಯನ್ನು ಕ್ರಿಟಿಸೈಸ್ ಮಾಡಿದ್ದಾರೆ ಅಂತ. ವಿರಾಟ್ ಕೊಹ್ಲಿ ಅವರು ಇಡೀ IPL ಅಲ್ಲಿ 150+ ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಆಡಿದರು. ಅಷ್ಟೇ ಅಲ್ಲದೆ ಇವರು ಕನ್ಸಿಸ್ಟೆಂಟ್ ಆಗಿ 600+ ರನ್ಸ್ಗಳನ್ನು ಕೂಡ ಹೊಡೆದಿದ್ರು. ಸೊ ಹಾಗಾಗಿ ನೀವು ವಿರಾಟ್ ಕೊಹ್ಲಿ ಸ್ಟ್ರೈಕ್ ರೇಟ್ನ ಬಗ್ಗೆ ಅಷ್ಟೇನು ಯೋಚನೆ ಮಾಡಬೇಡಿ. ಹಾಗೆಯೇ ಈಗ ನಾವು RCB 2025 ವಿನ್ನಿಂಗ್ ಪರ್ಸೆಂಟೇಜ್ ಬಗ್ಗೆ ಮಾತಾಡೋದಾದರೆ RCB ಆಲ್ಮೋಸ್ಟ್ 70 to 80% ಪ್ಲೇ ಆಫ್ಸ್ಗೆ ಕೂಡ ಕ್ವಾಲಿಫೈ
ಕ್ವಾಲಿಫೈ ಆಗುತ್ತೆ. ಹಾಗೇನು ಫ್ರೆಂಡ್ಸ್, ಆರ್ ಸಿ ಬಿ ಬಾಲಿಂಗ್ ಕೂಡ ಅಷ್ಟೇನು ವೀಕ್ ಆಗಿಲ್ಲ. ಆರ್ ಸಿ ಬಿ ಬಾಲಿಂಗ್ 2024ಗಿಂತ ಬೆಟರ್ ಆಗಿ ಇದೆ. ಯಾಕೆಂದರೆ ಈ ಬಾರಿ ಆರ್ ಸಿ ಬಿಯಲ್ಲಿ ಭುವನೇಶ್ವರ್ ಕುಮಾರ್ ಅಂತ ಎಕ್ಸ್ಪೀರಿಯನ್ಸ್ ಸ್ವಿಂಗಿಂಗ್ ಬೌಲರ್ ಇದ್ದಾರೆ. ಹಾಗೇನೆ ಲೆಫ್ಟ್ ಆಫ್ ಫಾಸ್ಟ್ ಬೌಲರ್ ಎಸ್ ದಯಾಲ್ ಕೂಡ ಇದ್ದಾರೆ. ಮತ್ತು ಇವರು 2024 ಏಪ್ರಿಲ್ ಉತ್ತಮ ಪ್ರದರ್ಶನವನ್ನು ನೀಡಿದ್ರು. ಹಾಗಾಗಿ ಇವರ ಕಾನ್ಫಿಡೆನ್ಸ್ ಕೂಡ ಹೈ ಆಗಿ ಇರುತ್ತೆ. ಹಾಗಾಗಿ ಓವರ್ ಆಲ್ ನೋಡೋದಾದ್ರೆ 2024ಗಿಂತ 2025ರಲ್ಲಿ ಆರ್ ಸಿ ಬಿಯ ತಂಡ ತುಂಬಾ ಉತ್ತಮವಾಗಿ ಕಾಣಿಸ್ತಾ ಇದೆ. ನಿಮ್ಮ ಅನಿಸಿಕೆ ಏನೆಂದು ನನಗೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾವು ಸಿಗೋಣ ಹೀಗೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬಾಯ್ ಬಾಯ್.